ವೈಖಾನಃ ವೈಖಾನಃ ವೈಖಾನ ಅಂದರೆ ವಿಖನಸರು ಅಂತಂದರೆ ಈ ಬದುಕನ್ನ, ಈ ಸಂಸಾರವನ್ನ ನಾಶಗೊಳಿಸಿ ಅದರಿಂದ ಪಾರಾಗಿ ಬಂದವರು ವಿಖನಸರು ಅಂತ. ಖನು ಅವಧಾರಣೆ, ಈ ಬದುಕನ್ನ ಸೀಳಿ, ಅಂದರೆ ಈ ಬಂಧನವನ್ನ ಸೀಳಿ ಆ ಬಂಧನದ ಆಚೆಗೆ ಇದ್ದವರು ವೈಖಾನಸರು, ವಿಖನರಸರು. ಅಂದರೆ ಬದುಕಿನ ಈ ಬಾಳಿನ ಸಂಸಾರ ಬಂಧನವನ್ನು ಕಳಚಿಕೊಂಡವರು. ಅಂಥವರಿಗೂ ಕೂಡ ಈಗ ಸಂಸಾರದಲ್ಲಿ ಇದ್ದಾಗ ಭಗವಂತ ನನ್ನನ್ನು ಇದರಿಂದ ಪಾರು ಮಾಡು, ಪಾರು ಮಾಡಿ ಆದ ಮೇಲೆ ವೈಖಾನಃ, ಪಾರು ಮಾಡಿದ ಮೇಲೂ ಕೂಡ ಅವನ ಬಳಿಗೆ ಸೇರೋದು. ಪಾರು ಮಾಡುವಂತ ಪ್ರಾರ್ಥನೆ ಮಾಡುವುದು, ನಿನ್ನ ಬಳಿ ಕರೆಸಿಕೋ ಅಂತ ತಾನೇ, ಪಾರಾಗಿ ಹೋಗುವುದು ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ಅವನನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ, ಶಾಶ್ವತವಾಗಿ ನಿನ್ನ ಬಳಿ ಇರುವಂತೆ ಮಾಡುವುದು. ಅದರಿಂದ ವಿಖನಸರು ಅಂದರೆ ಬಾಳಿನ ಬಂಧನವನ್ನ ಕತ್ತರಿಸಿ ಸೀಳಿ ಮೇಲಕ್ಕೆ ಎದ್ದವರು. ಅಂಥವರಿಗೂ ಕೂಡ ಆರಾಧ್ಯನಾದವ, ಮೋಕ್ಷ ನಿಯಾಮಕ, ಮುಕ್ತಿಯಲ್ಲೂ ಆರಾಧ್ಯ, ಮುಕ್ತರೂ ನಿನ್ನನ್ನು ಕೊಂಡಾಡ್ತಾರಪ್ಪ. ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ, ಮಹಾಭಾರತ. ಮುಕ್ತಾನಾಂ ಪರಮಾಗತಿ, ಪ್ರಾರಂಭದಲ್ಲೇ ಬಂದ ವಿಷ್ಣು. ಮುಕ್ತರಿಗೂ ಆಶ್ರಯನಾಗಿ, ಮುಕ್ತಿಗೆ ಹೋಗುವುದು ಅಂದರೆ ಎಲ್ಲವನ್ನೂ ದಾಟಿ ಹೋಗುವುದಲ್ಲ, ನಿನ್ನ ಆಶ್ರಯಲ್ಲಿ ಆರಾಮಾಗಿದ್ದು ಬಿಡೋದು, ಅದೇ ಮೋಕ್ಷ. ಅದರಿಂದ ವೈಖಾನಃ